ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವರು ಪಟ್ಟು ಹಿಡಿದಿದ್ರು. ಇನ್ನು ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ. ಬಿಜೆಪಿಗೆ ಕಾಂಗ್ರೆಸ್ ಮುಸಲ್ಮಾನ ಮುಖಂಡರು ಸೇರ್ಪಡೆ ಆದ ಬಳಿಕ ರಾತ್ರೋರಾತ್ರಿ ಮೀಟಿಂಗ್ ಮಾಡಿದ್ದಾರೆ. ದಾವಣಗೆರೆ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಸಭೆಯನ್ನ ಮಾಡಿರೋದು. ಮುಸ್ಲಿಂ ಮುಖಂಡರ ಬಂಡಾಯ ಎದ್ದಂತ ಹಿನ್ನೆಲೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಸದಸ್ಯರ ಜೊತೆ ಮೀಟಿಂಗ್ ಅನ್ನ ಮಾಡಲಾಗಿದೆ. ಶಾಮನೂರು ಅವರ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಅನ್ನ ಮಾಡಿದೆ. ವೋಟಿಂಗ್ ಪ್ರಮಾಣ 2 ಪಟ್ಟು ಹೆಚ್ಚಾಗಬೇಕು ಅಂತ ಹೇಳಿ ಸಮರ್ಥ ಶಾಮನೂರ್ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ನಾಯಕರು ರಾತ್ರೋರಾತ್ರಿ ಮೀಟಿಂಗ್ ಅನ್ನ ಮಾಡಿದ್ದಾರೆ ದಾವಣಗೆರೆಯಲ್ಲಿ. ಇವತ್ತು ಮುಸ್ಲಿಂ ಸಮುದಾಯದವರು ಅಲ್ಪಸಂಖ್ಯಾತರು ಸಿಡಿದೆದ್ದಿದ್ದಾರೆ. ನಮ್ಮ ಸಮುದಾಯಕ್ಕೆ ನೀವು ಟಿಕೆಟ್ ಅನ್ನ ಕೊಡಲಿಲ್ಲ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರನ್ನ ಸುರ್ಜೇವಾಲಾ ಅವರು ಮನವೊಲಿಸುವಂಥ ಪ್ರಯತ್ನವನ್ನ ಮಾಡಿದ್ರು. ಈ ಸಲ ಬಿಟ್ಬಿಡಿ ನೋಡೋಣ ಅಂತಂದಾಗ ಅವರು ಕೂಡ ಒಂದಷ್ಟು ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಮುಂದೆ ರಾಜ್ಯಸಭಾ ಮೆಂಬರ್ ಆಯ್ಕೆ ಆಗುತ್ತೆ, ವಿಧಾನ ಪರಿಷತ್ನ ಸದಸ್ಯರ ಆಯ್ಕೆ ಆಗುತ್ತೆ. ಆ ಸಂದರ್ಭದಲ್ಲಿ ಡಿಮ್ಯಾಂಡನ್ನು ಇಡೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಪ್ಲಾನನ್ನು ಮಾಡ್ಕೊಂಡಿರಬಹುದು. ಆದರೆ ಈಗ ಜಮೀರ್ ಅಹಮದ್ ಖಾನ್ ಅವರು ಸುಮ್ಮನಾಗ್ಬಿಟ್ರು. ಆಯಿತು, ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಅಂತೇಳಿ ಸುಮ್ಮನಾಗ್ಬಿಟ್ರು. ಆದರೆ ಸ್ಥಳೀಯ ಮುಸ್ಲಿಂ ಮುಖಂಡರು ಮಾತ್ರ ಸುಮ್ಮನಾಗಲಿಲ್ಲ. ಬಂಡಾಯ ಎದ್ದಿದ್ದಾರೆ, ಬಿಜೆಪಿಗೆ ಸೇರ್ಕೊಂಡಿದ್ದಾರೆ. ಈ ಮಹತ್ತರ ಬೆಳವಣಿಗೆ ಯಾವಾಗ ಆಯಿತೋ ಇದರ ಬೆನ್ನಲ್ಲೇ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನು ಹೆಣೆದಿದ್ದಾರೆ. ಮೀಟಿಂಗನ್ನು ಕೂಡ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ದಾವಣಗೆರೆಯಲ್ಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಒಂದು ಕಡೆ ಮುಸ್ಲಿಂನ ಮುಖಂಡರು ಬಿಜೆಪಿಗೆ ಸೇರ್ಕೊಳ್ತಾರೆ. ಅವ್ರು ಹೇಳಿದ್ರು ನಾವು ಕಾಂಗ್ರೆಸ್ಸನ್ನು ಸೋಲಿಸೋದಕ್ಕೆ ನಾವು ಸೇರ್ತಾ ಇರೋದು ಅಂತೇಳಿ. ಈ ಕಡೆ ಕಾಂಗ್ರೆಸ್ನವರು ರಾತ್ರೋರಾತ್ರಿ ಮೀಟಿಂಗನ್ನು ಮಾಡಿ ವೋಟಿಂಗ್ ಪಟ್ಟು 2 ಜಾಸ್ತಿ ಆಗಬೇಕು ಅಂತೇಳಿ. ಈ ಕ್ಷಣಕ್ಕೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಹೇಗಿದೆ ಟ್ರೆಂಡ್? ಖಂಡಿತ ನಾಗೇಂದ್ರ ಬಾಬು, ಏನಂತ ಹೇಳ್ಬೇಕಂದ್ರೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಏನಿದೆ ಬೈ ಎಲೆಕ್ಷನ್ ಭಾರಿ ಜಿದ್ದಾಜಿದ್ದಿಯಲ್ಲಿ ಇದೆ. ಯಾಕಂದ್ರೆ ಈಗ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಮುಸ್ಲಿಮರಿಗೆ ಕೊಡ್ಬೇಕನ್ನ ಒಂದು ಅಭ್ಯರ್ಥಿಯನ್ನಾಗ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಪಟ್ಟಿಡಿದ್ರು. ಅಷ್ಟೇ ಅಲ್ಲದೆ ಇಲ್ಲಿನ ಅತಿ ಹೆಚ್ಚು ಮುಸ್ಲಿಂ ಮತದಾರರ ಓಟು ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಗೊಂದಲಗಳಿದ್ವು. ಆ ಗೊಂದಲಕ್ಕೆ ನಿನ್ನೆ ತೆರೆ ಎಳೆದಿದ್ದಾರೆ. ಯಾಕಂದ್ರೆ ಶಾಮನೂರ ಕೊಡಿಯಾದಂತಹ ಸಮರ್ಥ ಶಾಮನೂರ್ ಅವರಿಗೆ ಈಗಾಗಲೇ ಟಿಕೆಟ್ ಕೊಡಲಾಗಿದ್ದು, ಈಗಾಗಲೇ ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಓಟ್ಗಳನ್ನ ನಾವು ಕಲೆ ಹಾಕ್ಬೇಕು, ಅತಿ ಹೆಚ್ಚು ಅಂತರದಿಂದ ಗೆಲ್ಬೇಕನ್ನೋ ಒಂದು ಪ್ಲಾನ್ ಕೂಡ ಈಗಾಗಲೇ ನಡೀತಿದೆ. ದಾವಣಗೆರೆ ನಗರದ ಕಲ್ಲೇಶ್ವರ ಮಿಲ್ ನಲ್ಲಿ ಈಗಾಗಲೇ ದಾವಣಗೆರೆ ಸಂಸದೆ ಆದಂತಹ ಪ್ರಭಾ ಮಲ್ಲಿಕಾರ್ಜುನ್ ಒಂದ್ ಕಡೆ ಮೀಟಿಂಗ್ ಮಾಡಿದ್ರೆ, ಈ ಕಡೆ ಮಿನಿಸ್ಟರ್ ಆದಂತಹ SS ಮಲ್ಲಿಕಾರ್ಜುನ್ ಕೂಡ ಅವರೇ ಒಂದ್ ಸಪರೇಟ್ ಟೀಮ್ ಮಾಡ್ಕೊಂಡು ಅವರು ಕೂಡ ಒಂದ್ ಮೀಟಿಂಗ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಮುಸ್ಲಿಂಗಳು ಸಮೇತ, ಯಾಕಂದ್ರೆ ವೋಟ್ ಡಿವೈಡ್ ಆಗ್ಬಾರ್ದು. ವೋಟ್ ಡಿವೈಡ್ ಆದ್ರೂ ಕೂಡ ನಾವು ಯಾವ ತರ ನಮ್ಮ ಈ ಹಿಂದೆ ಇದ್ದಂತ ವೋಟರ್ಸ್ ನ ಮತ್ತಷ್ಟು ಎರಡು ಪಟ್ಟು ಅಷ್ಟು ನಾವು ಮತಗಳನ್ನ ಕಲೆ ಹಾಕುವಂತ ಪ್ರಯತ್ನ ಮಾಡ್ಬೇಕು. ಈ ನೆಲೆಯಲ್ಲಿ ಯಾವೆಲ್ಲ ತಂತ್ರಗಳು ಮಾಡ್ಬೇಕು. ಮತ್ತೆ ಇಲ್ಲಿ ನಾವು ಈಗಾಗಲೇ ಶಾಮನೂರು ಅಂದ್ರೆ ಕಳೆದ 2008ರಿಂದ ಇಲ್ಲಿ ತನಕ 4 ಬಾರಿ ಕೂಡ ಸತತವಾಗಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ. ಅಲ್ಲಿಗೆ ಇಲ್ಲಿ 1957ರಿಂದ ಇಲ್ಲಿ ತನಕ ಸುಮಾರು 11 ಸಲ ಈ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಮಾಡ್ಕೊಂಡಿದೆ. ಆದ್ರೂ ಕೂಡ ಈ ಸಲನೂ ಕೂಡ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಈ ಶಾಮನೂರು ಕುಡಿಯನ್ನ ನಿಲ್ಲಿಸಿರೋದ್ರಿಂದ ಬಹುತೇಕ ಭದ್ರಕೋಟೆಯನ್ನ ಮತ್ತಷ್ಟು ದುಪ್ಪಟ್ಟು ಮಾಡ್ಕೋಬೇಕು, ಮತ್ತಷ್ಟು ಭದ್ರಪಡಿಸ್ಬೇಕಂತ ಕಾಂಗ್ರೆಸ್ ಸಾಕಷ್ಟು ತಂತ್ರಗಾರಿಕೆಗಳನ್ನ ನಡೆಸ್ತಾ ಇದ್ರೆ, ಬಿಜೆಪಿ ಕೂಡ ಏನಾದ್ರೂ ಮಾಡಿ ಈ ಭದ್ರಕೋಟೆಯನ್ನು ಛಿದ್ರ ಮಾಡಿ ಕಮಲ ಪಕ್ಷವನ್ನು ಅಳಿಸ್ಬೇಕಂತ ಕೂಡ ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವರು ಪಟ್ಟು ಹಿಡಿದಿದ್ರು. ಇನ್ನು ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ. ಬಿಜೆಪಿಗೆ ಕಾಂಗ್ರೆಸ್ ಮುಸಲ್ಮಾನ ಮುಖಂಡರು ಸೇರ್ಪಡೆ ಆದ ಬಳಿಕ ರಾತ್ರೋರಾತ್ರಿ ಮೀಟಿಂಗ್ ಮಾಡಿದ್ದಾರೆ. ದಾವಣಗೆರೆ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಸಭೆಯನ್ನ ಮಾಡಿರೋದು. ಮುಸ್ಲಿಂ ಮುಖಂಡರ ಬಂಡಾಯ ಎದ್ದಂತ ಹಿನ್ನೆಲೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಸದಸ್ಯರ ಜೊತೆ ಮೀಟಿಂಗ್ ಅನ್ನ ಮಾಡಲಾಗಿದೆ. ಶಾಮನೂರು ಅವರ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಅನ್ನ ಮಾಡಿದೆ. ವೋಟಿಂಗ್ ಪ್ರಮಾಣ 2 ಪಟ್ಟು ಹೆಚ್ಚಾಗಬೇಕು ಅಂತ ಹೇಳಿ
ಸಮರ್ಥ ಶಾಮನೂರ್ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ನಾಯಕರು ರಾತ್ರೋರಾತ್ರಿ ಮೀಟಿಂಗ್ ಅನ್ನ ಮಾಡಿದ್ದಾರೆ ದಾವಣಗೆರೆಯಲ್ಲಿ. ಇವತ್ತು ಮುಸ್ಲಿಂ ಸಮುದಾಯದವರು ಅಲ್ಪಸಂಖ್ಯಾತರು ಸಿಡಿದೆದ್ದಿದ್ದಾರೆ, ನಮ್ಮ ಸಮುದಾಯಕ್ಕೆ ನೀವು ಟಿಕೆಟ್ ಅನ್ನ ಕೊಡಲಿಲ್ಲ ಅಂತೇಳಿ. ಜಮೀರ್ ಅಹಮದ್ ಖಾನ್ ಅವರನ್ನ ಸುರ್ಜೇವಾಲಾ ಅವರು ಮನವೊಲಿಸುವಂಥ ಪ್ರಯತ್ನವನ್ನ ಮಾಡಿದ್ರು. ಈ ಸಲ ಬಿಟ್ಬಿಡಿ ನೋಡೋಣ ಅಂತಂದಾಗ ಅವರು ಕೂಡ ಒಂದಷ್ಟು ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಮುಂದೆ ರಾಜ್ಯಸಭಾ ಮೆಂಬರ್ ಆಯ್ಕೆ ಆಗುತ್ತೆ, ವಿಧಾನ ಪರಿಷತ್ನ ಸದಸ್ಯರ ಆಯ್ಕೆ ಆಗುತ್ತೆ. ಆ ಸಂದರ್ಭದಲ್ಲಿ ಡಿಮ್ಯಾಂಡನ್ನು ಇಡೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಪ್ಲಾನನ್ನು ಮಾಡ್ಕೊಂಡಿರಬಹುದು. ಆದರೆ ಈಗ ಜಮೀರ್ ಅಹಮದ್ ಖಾನ್ ಅವರು ಸುಮ್ಮನಾಗ್ಬಿಟ್ರು. ಆಯಿತು, ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಅಂತೇಳಿ ಸುಮ್ಮನಾಗ್ಬಿಟ್ರು. ಆದರೆ ಸ್ಥಳೀಯ ಮುಸ್ಲಿಂ ಮುಖಂಡರು ಮಾತ್ರ ಸುಮ್ಮನಾಗಲಿಲ್ಲ, ಬಂಡಾಯ ಎದ್ದಿದ್ದಾರೆ, ಬಿಜೆಪಿಗೆ ಸೇರ್ಕೊಂಡಿದ್ದಾರೆ. ಈ ಮಹತ್ತರ ಬೆಳವಣಿಗೆ ಯಾವಾಗ ಆಯಿತೋ ಇದರ ಬೆನ್ನಲ್ಲೇ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನು ಹೆಣೆದಿದ್ದಾರೆ, ಮೀಟಿಂಗನ್ನು ಕೂಡ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ದಾವಣಗೆರೆಯಲ್ಲಿದ್ದಾರೆ, ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಒಂದು ಕಡೆ ಮುಸ್ಲಿಂನ ಮುಖಂಡರು ಬಿಜೆಪಿಗೆ ಸೇರ್ಕೊಳ್ತಾರೆ. ಅವ್ರು ಹೇಳಿದ್ರು ನಾವು ಕಾಂಗ್ರೆಸ್ಸನ್ನು ಸೋಲಿಸೋದಕ್ಕೆ ನಾವು ಸೇರ್ತಾ ಇರೋದು ಅಂತೇಳಿ. ಈ ಕಡೆ ಕಾಂಗ್ರೆಸ್ನವರು ರಾತ್ರೋರಾತ್ರಿ ಮೀಟಿಂಗನ್ನು ಮಾಡಿ ವೋಟಿಂಗ್ ಪಟ್ಟು 2 ಜಾಸ್ತಿ ಆಗಬೇಕು ಅಂತೇಳಿ. ಈ ಕ್ಷಣಕ್ಕೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಹೇಗಿದೆ ಟ್ರೆಂಡ್? ಖಂಡಿತ ನಾಗೇಂದ್ರ ಬಾಬು, ಏನಂತ ಹೇಳ್ಬೇಕಂದ್ರೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಏನಿದೆ ಬೈ ಎಲೆಕ್ಷನ್ ಭಾರಿ ಜಿದ್ದಾಜಿದ್ದಿಯಲ್ಲಿ ಇದೆ. ಯಾಕಂದ್ರೆ ಈಗ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಮುಸ್ಲಿಮರಿಗೆ ಕೊಡ್ಬೇಕನ್ನ ಒಂದು ಅಭ್ಯರ್ಥಿಯನ್ನಾಗ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಪಟ್ಟಿಡಿದ್ರು. ಅಷ್ಟೇ ಅಲ್ಲದೆ ಇಲ್ಲಿನ ಅತಿ ಹೆಚ್ಚು ಮುಸ್ಲಿಂ ಮತದಾರರ ಓಟು ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಗೊಂದಲಗಳಿದ್ವು. ಆ ಗೊಂದಲಕ್ಕೆ ನಿನ್ನೆ ತೆರೆ ಎಳೆದಿದ್ದಾರೆ. ಯಾಕಂದ್ರೆ ಶಾಮನೂರ ಕೊಡಿಯಾದಂತಹ ಸಮರ್ಥ ಶಾಮನೂರ್ ಅವರಿಗೆ ಈಗಾಗಲೇ ಟಿಕೆಟ್ ಕೊಡಲಾಗಿದ್ದು, ಈಗಾಗಲೇ ಏನು ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಓಟ್ಗಳನ್ನ ನಾವು ಕಲೆ ಹಾಕ್ಬೇಕು, ಅತಿ ಹೆಚ್ಚು ಅಂತರದಿಂದ ಗೆಲ್ಬೇಕನ್ನೋ ಒಂದು ಪ್ಲಾನ್ ಕೂಡ ಈಗಾಗಲೇ ನಡೀತಿದೆ. ದಾವಣಗೆರೆ ನಗರದ ಕಲ್ಲೇಶ್ವರ ಮಿಲ್ ನಲ್ಲಿ ಈಗಾಗಲೇ ದಾವಣಗೆರೆ ಸಂಸದೆ ಆದಂತಹ ಪ್ರಭಾ ಮಲ್ಲಿಕಾರ್ಜುನ್ ಒಂದ್ ಕಡೆ ಮೀಟಿಂಗ್ ಮಾಡಿದ್ರೆ, ಈ ಕಡೆ ಮಿನಿಸ್ಟರ್ ಆದಂತಹ ಎಸ್ ಮಲ್ಲಿಕಾರ್ಜುನ್ ಕೂಡ ಅವರೇ ಒಂದ್ ಸಪರೇಟ್ ಟೀಮ್ ಮಾಡ್ಕೊಂಡು ಅವರು ಕೂಡ ಒಂದ್ ಮೀಟಿಂಗ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಮುಸ್ಲಿಂಗಳು ಸಮೇತ, ಯಾಕಂದ್ರೆ ವೋಟ್ ಡಿವೈಡ್ ಆಗ್ಬಾರ್ದು. ವೋಟ್ ಡಿವೈಡ್ ಆದ್ರೂ ಕೂಡ ನಾವು ಯಾವ ತರ ನಮ್ಮ ಈ ಹಿಂದೆ ಇದ್ದಂತ ವೋಟರ್ಸ್ ನ ಮತ್ತಷ್ಟು ಎರಡು ಪಟ್ಟು ಅಷ್ಟು ನಾವು ಮತಗಳನ್ನ ಕಲೆ ಹಾಕುವಂತ ಪ್ರಯತ್ನ ಮಾಡ್ಬೇಕು. ಈ ನೆಲೆಯಲ್ಲಿ ಯಾವೆಲ್ಲ ತಂತ್ರಗಳು ಮಾಡ್ಬೇಕು. ಮತ್ತೆ ಇಲ್ಲಿ ನಾವು ಏನು ಈಗಾಗಲೇ ಶಾಮನೂರು ಅಂದ್ರೆ ಕಳೆದ 2008ರಿಂದ ಇಲ್ಲಿ ತನಕ 4 ಬಾರಿ ಕೂಡ ಸತತವಾಗಿ ಕಾಂಗ್ರೆಸ್ನ ಏನು ಭದ್ರಕೋಟೆ ಆಗಿದೆ. ಅಲ್ಲಿಗೆ ಇಲ್ಲಿ 1957ರಿಂದ ಇಲ್ಲಿ ತನಕ ಸುಮಾರು 11 ಸಲ ಈ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಮಾಡ್ಕೊಂಡಿದೆ. ಆದ್ರೂ ಕೂಡ ಈ ಸಲನೂ ಕೂಡ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಈ ಶಾಮನೂರು ಕುಡಿಯನ್ನ ನಿಲ್ಲಿಸಿರೋದ್ರಿಂದ ಬಹುತೇಕ ಭದ್ರಕೋಟೆಯನ್ನ ಮತ್ತಷ್ಟು ದುಪ್ಪಟ್ಟು ಮಾಡ್ಕೋಬೇಕು, ಮತ್ತಷ್ಟು ಭದ್ರಪಡಿಸ್ಬೇಕಂತ ಕಾಂಗ್ರೆಸ್ ಸಾಕಷ್ಟು ತಂತ್ರಗಾರಿಕೆಗಳನ್ನ ನಡೆಸ್ತಾ ಇದ್ರೆ, ಬಿಜೆಪಿ ಕೂಡ ಏನಾದ್ರೂ ಮಾಡಿ ಈ ಭದ್ರಕೋಟೆಯನ್ನ ಛಿದ್ರ ಮಾಡಿ ಕಮಲ ಪಕ್ಷವನ್ನು ಅಳಿಸ್ಬೇಕಂತ ಕೂಡ ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.